ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿಂದ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ವಂಶಿ ಯೋಚನೆ ಮಾಡ್ತಾ ಇರ್ತಾನೆ. ಅಜ್ಜಿ ಹೇಳ್ತಾ ಇರ್ತಾರೆ, ನೋಡು ಸ್ವಾತಿ, ಚಂದನ ವಂಶಿಲಿ ಲೈಫಲ್ಲಿ ಮುಗ್ದೋಗಿರೋ ಅಧ್ಯಾಯ. ನೀನು ಬಂದಮೇಲೆ ಅವ್ನ ಲೈಫ್ ತುಂಬ ಚೆನ್ನಾಗಿದೆ. ಅವನಿಗೆ ನೀನೊಬ್ಬಳು ಇದ್ದರೆ ಸಾಕು, ಬೇರೆ ಯಾರು ಬೇಡ, ಯಾವ ಪ್ರಪಂಚನೂ ಬೇಡ ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾನೆ. ಹಾಗಾದರೆ ನಿಜವಾಗ್ಲೂ ಸ್ವಾತಿ ನನ್ನ ಲೈಫಲ್ಲಿ ಬಂದಮೇಲೆ ನಾನೇನಾದರೂ ಚೇಂಜ್ ಆಗಿನ ಅಂತ ವಂಶಿ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಅಜ್ಜಿ ಶ್ಲೋಕನ ಹೇಳ್ತಾ ಪೂಜೆ ಮಾಡ್ತಿರ್ಬೇಕಾದ್ರೆ ವಾಕ್ ಮಾಡಿಕೊಂಡು ಸ್ವಾತಿ ಮತ್ತು ಗಣಪತಿ ತಾತ ಬರ್ತಾರೆ. ಬಂದಾಗ ಸ್ವಾತಿ ಹೇಳ್ತಾ ಇರ್ತಾಳೆ, ತಾತ ನೀವು ಹೇಳಿದರೆ ನಾನು ಟ್ರಾಕ್ ಶೂಟು ಪ್ಯಾಂಟು ಎಲ್ಲ ರೆಡಿ ಮಾಡಿ ಇಟ್ಕೋತಿದ್ದೆ, ನಿಮ್ಮ ಜೊತೆ ವಾಕಿಗೆ ನನಗೂ ಸರಿ ಹೋಗ್ತಿತ್ತು ಅಂತ ಅಂದಾಗ, ನಾಳೆಯಿಂದ ಅದನ್ನೇ ಹಾಕೋ, ಇವತ್ತು ಮರೆತುಬಿಟ್ಟೆ ಅಂತ ಹೇಳ್ತಾ ಮಾತಾಡ್ಕೊಂಡು ಬರ್ತಾ ಇರಬೇಕಾದ್ರೆ, ಏನು ಮೊಮ್ಮಗಳು ಹಾಗೆ ತಾತ ಎಲ್ಲಿಗೆ ಹೋಗಿದ್ರಿ ಅಂತ ಅಂದಾಗ, ವಾಕ್ ಹೋಗಿದ್ವಿ. ಹಾಗೆ ಏನು ಸಿಕ್ಕಾಬಟ್ಟೆ ಮಾತಾಡ್ಕೊ ಬಂದಿದ್ದೀರಾ, ಸಿಕ್ಕಾಬಟ್ಟೆ ಖುಷಿಯಾಗಿದ್ದೀರಾ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಮಾತಾಡಿದ್ದು ನಾನಲ್ಲ ಕಣೆ ಭವಾನಿ, ನಿನ್ನ ಮೊಮ್ಮಗಳು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಸೇರ್ಕೊಂಡು ಸಿಕ್ಕಾಬಟ್ಟೆ ಮಾತಾಡ್ತಿದ್ಲು ಅಂತ ಅಂದಾಗ ಸ್ವಾತಿ ಹೇಳ್ತಾ ಇರ್ತಾರೆ, ಅಯ್ಯೋ ನಿಮ್ಮ ಫ್ರೆಂಡ್ಸ್ ಬಿಡಿ ತಾತ, ಅವರಿಗೆ ಗೊತ್ತಿಲ್ಲದಿರೋ ವಿಷಯ ಏನು ಗೊತ್ತಿಲ್ಲ, ಕಾಲೇಜ್ ಹುಡುಗರನ್ನ ಹೆಚ್ಚಾಗಿ ತಿಳ್ಕೊಂಡಿದ್ದಾರೆ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಅಂತ ಸ್ವಾತಿ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ತಾತ ಹೇಳ್ತಾ ಇರ್ತಾರೆ, ನಿನಗೆ ಗೊತ್ತಾ ಭವಾನಿ, ಇನ್ನೂ ಸ್ವಲ್ಪ ಜಾಸ್ತಿ ಜನ ಫ್ರೆಂಡ್ನ ಸ್ವಾತಿ ಮಾಡ್ಕೊಟ್ಲು, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಅಂತ ಅಂದಾಗ, ಬಿಡು ಸ್ವಾತಿ, ನೀನು ಯಾರು ಬೇಕಾದರೂ ಅಡ್ಜಸ್ಟ್ ಮಾಡ್ಕೋತೀಯ, ನಿನ್ನಂಥವ್ರು ಇದ್ದರೆ ಮನೇನೇ ಖುಷಿಯಾಗಿರುತ್ತೆ ಅಂತ ಅಂದಾಗ, ನೋಡಿ ತಾತ, ನಾನು ಯಾವಾಗಲೂ ವಾಕಿಂಗ್ ಬರಲ್ಲ, ಇವತ್ತೆಲ್ಲ ಬಂದಿದ್ದೀನಿ, ಬಟ್ ನೀವು ಡೈಲಿ ವಾಕ್ ಹೋಗಬೇಕು ಅಂತ ಅನ್ಬೇಕಾದ್ರೆ ಸರಿ ಸರಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಭವಾನಿ ಅಜ್ಜಿ, ನೀವು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ನಿಮಗೆ ಕಷಾಯ ಮಾಡಿಕೊಡ್ತೀನಿ ಅಂತ ಅಂದಾಗ, ಅಯ್ಯೋ ಅಜ್ಜಿ, ನಾನು ಇಲ್ದಿದ್ಬೇಕಾದ್ರೆ ನೀವು ಕಷಾಯ ಮಾಡ್ಕೊಳ್ಳಿ, ಇವಾಗ ಅದು ನನ್ನ ಕೆಲಸ, ನಾನು ಮಾಡಿಕೊಡ್ತೀನಿ ಅಂತ ಸ್ವಾತಿ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ರಾಗಿನೂ ಸಹ ಹೇಳ್ತಾ ಇರ್ತಾಳೆ, ಅಯ್ಯೋ ಅಜ್ಜಿ, ನಾನು ಮಾಡಿಕೊಡ್ತೀನಿ ಅಂತ ಅಂದಾಗ, ನಿನಗೆ ಯಾಕೆ ತೊಂದರೆ ರಾಗಿನಿ ಅಂತ ಸ್ವಾತಿ ಹೇಳ್ಬೇಕಾದ್ರೆ, ಇಲ್ಲ ಇಲ್ಲ, ನಾನು ಕೆಲಸ ಎಲ್ಲ ಕಲ್ತ್ಕೋಬೇಕು, ನನಗೆ ಹೆಲ್ಪ್ ಮಾಡು, ನಾನು ಮಾಡಿಕೊಡ್ತೀನಿ ಅಂತ ಬರ್ತಾಳೆ. ಇನ್ನೊಂದು ಕಡೆ ಬಂದಾಗ, ನನ್ನ ಮುಖ ಏನು ನೋಡ್ತಾ ಇದೆಯಾ ನೀನು, ಗ್ಯಾಸ್ ಕಚ್ಚು, ಹಾಗೆ ನೀರಿಡು ಅಂತ ಅಂದಾಗ, ಈ ಕಡೆ ಪಾತ್ರೆಗೆ ಹಾಕಿ ನೀರು ಹಿಡಿದ್ಬಿಟ್ಟು ಜಗ್ಗಲ್ಲಿರೋ ನೀರನ್ನ ಹಾಗೆ ಇಡ್ತಿರ್ಬೇಕಾದ್ರೆ, ನಿನಗೆ ಅದು ಬರಲ್ಲ, ಫೋರ್ಸ್ ಕೊಡೋಕೆ ಮಾತ್ರ ಬರುತ್ತೆ ಅಂತ ಬೈದು ಸ್ವಾತಿ ಕಷಾಯಕ್ಕೆ ನೀರಿಟ್ಟು ಗ್ಯಾಸ್ನ ಕಚ್ಚುತ್ತಾ ಇರ್ತಾಳೆ. ಹಾಗೆ ಕಷಾಯ ಪೌಡ್ರು ಡೈನಿಂಗ್ ಟೇಬಲ್ ಮೇಲೆ ಇದೆ, ತಗೋಬಾ ಅಂತ ಅಂದಾಗ ತರಕ್ಕೆ ಅಂತ ಓದೋಳು ಬೇಕು ಬೇಕು ಅಂತ ನಾಟಕ ಮಾಡಿಕೊಂಡು ಕೆಳಗಡೆ ರಪ್ಪ ಅಂತ ಬಿದ್ದು ಅಮ್ಮ ಅಂತ ಕೂಗ್ತಾ ಇರ್ತಾಳೆ. ಹಾಗೆ ಸ್ವಾತಿ ಬಂದು ಏಟಾಯ್ತಾ ಅಂತ ಅಂದಾಗ, ನಿನ್ನ ಕಣ್ಮುಂದೆ ತಾನೇ ಬಿದ್ದಿದ್ದು, ಏನು ನೋಡ್ತಾ ಇದೆಯಾ ಎತ್ತು ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ದುರ್ಗಾ ಆಚೆ ಓಡಾಡಿ ಬರ್ತಾರೆ. ಅಯ್ಯೋ ನನ್ನ ಸೊಸೆ ಮುದ್ದು, ಏನಾಯಿತು ಅಂತ ಅನ್ಬೇಕಾದ್ರೆ, ಅತ್ತೆ ಕಾಲ್ ಜಾರಿ ಬಿದ್ದೆ ಅಂತ ಅಂದಾಗ, ಅಯ್ಯೋ ನಿನಗೇನಾದರೂ ಆಯಿತು ಅಂದರೆ ತಡ್ಕೊಳಕ್ಕಾಗಲ್ಲ, ಆಂಬುಲೆನ್ಸ್ಗೆ ಕಾಲ್ ಮಾಡ್ತೀನಿ ಅಂತ ಅಜಯ್ ಹೇಳ್ತಿರ್ಬೇಕಾದ್ರೆ, ಏ ಪೆದ್ದ, ಅಮ್ಮನೇಲಿ ಕಾರ್ ಇಲ್ವೇನೋ, ಏನಕ್ಕೋ ನೀನು ಆಂಬುಲೆನ್ಸ್ ಫೋನ್ ಮಾಡ್ತೀಯಾ ಅಂತ ದುರ್ಗಾ ಬೈತಾ ಇರ್ತಾಳೆ. ಅಷ್ಟೊತ್ತಿಗೆ ಆಂಬುಲೆನ್ಸ್ ಬೇಡ, ದಯವಿಟ್ಟು ಯಾರಾದರೂ ಸ್ವಲ್ಪ ಮಸಾಜ್ ಮಾಡಿ ಅಂತ ಅಂದಾಗ, ಬಾರಾಗಿನಿ ಅಂತ ಎತ್ಕೊಂಡು ಕೂರಿಸಿ ಕಾಲನ್ನ ಮಸಾಜ್ ಮಾಡ್ತಾ ಇರಬೇಕಾದ್ರೆ, ಅಯ್ಯೋ ನೀನು ಜೋರಾಗಿ ಪ್ರೆಸ್ ಮಾಡ್ತಿದ್ಯಾ ಅಜಯ್, ಪ್ಲೀಸ್ ನೀನು ಮಾಡಬೇಡ ಅಂತ ಅಂದಾಗ, ಜಿಮ್ಮಿಗೆ ಹೋಗಿ ನಿನ್ನ ಬಾಡಿ ಗಟ್ಟಿಯಾಗಿದೆ ಅಂತ ಅಂದ್ಕೊಂಡೆ, ಒಳ್ಳೆ ಡಂಬಲ್ಸ್ ಥರ ಇದೆಯಲ್ಲ ನೀನು ಅಂತ ಅಂದ್ಬಿಟ್ಟು ಮಾತಾಡ್ತಿರ್ಬೇಕಾದ್ರೆ, ಏ ಪೆದ್ದು, ನಿನಗೆ ನೋವಾಗಿದೆ, ಮಾಡೋಕ್ಕೆ ಬರಲ್ಲ ಮಸಾಜ್, ಅಪ್ಪ ಅವಳು ಸಿಕ್ಕಾಬಟ್ಟೆ ಆಳ್ತಿದ್ದಾಳೆ ಅಂತ ಅಂದ್ಬಿಟ್ಟು, ನಾನೇ ಮಾಡ್ತೀನಿ ಅಂತ ದುರ್ಗಾ ಹೋಗ್ತಾ ಇರ್ತಾಳೆ. ಹಾಗೆ ಮತ್ತೆ ಸೊಂಟ ನೋವು ಅಂತ ನಾಟಕ ಮಾಡಿಕೊಂಡು, ಸ್ವಾತಿ ನೀನು ಸ್ವಲ್ಪ ಮಸಾಜ್ ಮಾಡು, ನನ್ನ ಕೈಲಿ ಆಗಲ್ಲಮ್ಮ, ತಪ್ಪು ತಿಳ್ಕೊಬೇಡ ಅಂತ ಅಂದಾಗ, ಸರಿ ಅಂತ ಅಂದ್ಬಿಟ್ಟು ಸ್ವಾತಿ ಈ ಕಡೆ ಮಸಾಜ್ ಮಾಡೋಕ್ಕೆ ಹೋಗ್ತಾ ಇರ್ತಾಳೆ. ಹಾಗೆ ಸ್ವಾತಿ ಮಸಾಜ್ ಮಾಡ್ತಾ ಇರಬೇಕಾದ್ರೆ ಈ ಕಡೆ ದುರ್ಗಾ ಅದನ್ನು ವಿಡಿಯೋ ಮಾಡ್ತಾ ಇರ್ತಾಳೆ. ನಿಧಾನಮ್ಮ, ನಿಧಾನಕ್ಕೆ ಮಾಡು, ಬರ್ತೀನಿ ಒಂದು ನಿಮಿಷ ಅಂತ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಇವಳು ತನ್ನ ಮಸಾಜ್ ಮಾಡ್ತಾ ಇದ್ರೆ ರಾಗಿಣಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಲೊಟಿಕೆನ ತೆಗಿತಿರ್ಬೇಕಾದ್ರೆ, ನೀನು ಸ್ವಲ್ಪನೂ ಕರ್ಟಸ್ ಏನೋದಿಲ್ವಾ, ಈ ರೀತಿ ಜೋರಾಗಿ ಪ್ರೆಸ್ ಮಾಡ್ತಿದೆಯಲ್ಲ, ನನಗೆ ಎಷ್ಟು ನೋವಾಗ್ತಿದೆ ಗೊತ್ತಾ ಅಂತ ಅಂದಾಗ, ಏನು ಮಾಡೋದು ರಾಗಿಣಿ, ಮನುಷ್ಯ ರೂಪದಲ್ಲಿರೋ ಮೃಗಗಳು ನೀವು, ನಿಮ್ಮ ಜೊತೆ ಸೇರಿಕೊಂಡು ನಾನು ಅದೇ ಬುದ್ಧಿ ಕಲ್ತಿದ್ದೀನಿ, ಸ್ವಲ್ಪ ಹುಷಾರಾಗಿ ಓಡಾಡು, ಇನ್ನು ಮುಂದೆ ಎಲ್ಲೆಲ್ಲಿ ಬೀಳಬೇಕಾಗುತ್ತೋ ಗೊತ್ತಿಲ್ಲ, ಕಾಲ ಇದೇ ರೀತಿ ಇರಲ್ಲ, ಸ್ವಲ್ಪ ಎಚ್ಚರಿಸ್ಕೋ ಅಂತ ಅಂದ್ಬಿಟ್ಟು ಎಣ್ಣೆ ಕೊಟ್ಟು ಹೊರಟೋಗ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಅಜ್ಜಿ ತಾತ ಹತ್ರ ಮಾತಾಡೋಕ್ಕೆ ಅಂತ ದುರ್ಗಾ ಬರ್ತಾಳೆ. ಬಂದ್ಬಿಟ್ಟು ರಾಗಿಣಿಗೆ ಸ್ವಲ್ಪ ಒಡೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾವ, ನಿಮ್ಗೇನು ತೊಂದರೆ ಇಲ್ಲ ತಾನೆ ಅಂತ ಅಂದಾಗ, ನಮಗೇನು ತೊಂದರೆ ಇಲ್ಲ, ನಿನಗೆ ಯಾವ್ದು ಬೇಕೋ ಅದನ್ನು ನಿನ್ನ ಸೊಸೆಗೆ ಮಾಡ್ಸಮ್ಮ, ಕಲೆಕ್ಷನ್ ಬೇಕು ಅಂತಂದರೆ ಸ್ವಾತಿನ ಕರ್ಕೊಂಡೋಗು, ತುಂಬ ಚೆನ್ನಾಗಿ ಸೆಲೆಕ್ಷನ್ ಮಾಡ್ತಾಳೆ. ಹಾಗೆ ರಾಗಿಣಿಗೆ ಸರ್ಪ್ರೈಸ್ ಕೊಟ್ಟಂಗಾಗುತ್ತೆ. ಸ್ವಾತಿ ಹೋಗ್ಬಿಟ್ಟು ಬಾರಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಸ್ವಾತಿ ಏನು ಮಾತಾಡದೆ ಡೋರ್ ಕಡೆ ಯಾರೋ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇರ್ತಾಳೆ. ಹಾಗೆ ದುರ್ಗಾ ಹೇಳ್ತಾ ಇರ್ತಾಳೆ, ನನ್ನ ಜೊತೆ ಬರೋಕ್ಕೆ ರಾಗಿಣಿಗೆ ಸೆಲೆಕ್ಷನ್ ಮಾಡೋಕ್ಕೆ ಒಡವೆನಾ, ಇವಳಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ, ಬಿಡಿ ಮಾವ ಅಂತ ಅಂದಾಗ, ಯಾಕೆ ಇಷ್ಟ ಇಲ್ಲ, ನಾನು ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಸ್ವಾತಿ ಅಂತ ಅಜ್ಜಿ ತಾತ ಎಷ್ಟು ಕೂಗಿದ್ರು ಏನು ರೆಸ್ಪಾನ್ಸ್ ಮಾಡದೆ ತನ್ನ ಪಾಡಿಗೆ ತಾನು ಡೋರ್ ಕಡೆ ನೋಡ್ತಿರ್ಬೇಕಾದ್ರೆ, ಆದ್ರೆ ಸ್ವಾತಿ ಅಂತ ಅಜ್ಜಿಗೆ ಹೋಗ್ತಾರೆ. ಅಜ್ಜಿ ಹೇಳಿ, ಏನಾದರೂ ಮಾತಾಡಿದ್ರ ಅಂತ ಅಂದಾಗ, ಹೌದು ಆಗಿಂದ ಕೂಗ್ತಾ ಇದ್ವಿ, ಏನಕ್ಕೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಅಂದಾಗ, ಯಾರೋ ಒಬ್ರನ್ನ ಬರಕ್ಕೆ ಹೇಳಿದ್ದೆ, ಅವ್ರು ಇನ್ನೂ ಬಂದಿಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ ಅಂತ ಅಂದಾಗ, ಅಷ್ಟಕ್ಕೂ ಯಾರು ಬರ್ತಾರೆ ಮನೆಗೆ ಇವತ್ತ ಅಂತ ಅಜ್ಜಿ ತಾತ ಕೇಳ್ತಿರ್ಬೇಕಾದ್ರೆ ಪುರೋಹಿತರು ಬಂದೇ ಬಿಡ್ತಾರೆ.
ಹಾಗೆ ಪುರೋಹಿತರು ಏನಕ್ಕಮ್ಮ ಕರೆಸಿದ್ಯಾ ಅಂತ ಅಂದಾಗ ಅಜ್ಜಿ ಅದು ಏನು ಗೊತ್ತಾ ರಾಗಿಣಿ ಅಜ್ಜಿ ಸರ್ಪ್ರೈಸ್ ಕೊಟ್ಟು ನಮಗೆ ಮದುವೆ ಮಾಡಿದರು, ಸೊ ಅವರಿಗೋಸ್ಕರ ಶಾಸ್ತ್ರ ಮಾಡಬೇಕಲ್ಲ ಅದಕ್ಕೋಸ್ಕರ ನಾನು ಕರೆಸ್ತೀನಿ ಅಂತ ಅಂದಾಗ ಎಂಥ ಶಾಸ್ತ್ರಮ್ಮ ಅಂತ ಕೇಳ್ತಾ ಇರ್ತಾರೆ. ಅದನ್ನು ನಾನು ಹೇಳ್ತೀನಿ ಅಂತ ಪುರೋಹಿತರು ಹೇಳ್ತಾ ಇರ್ತಾರೆ. ಇವರಿಬ್ಬರು ಅವಸರದಲ್ಲಿ ಮದುವೆ ಆದ್ರಂತೆ, ಅದಕ್ಕೆ ಫಸ್ಟ್ ನೈಟ್ ಶಾಸ್ತ್ರ ಮಾಡ್ಸೋಕ್ಕೆ ಸ್ವಾತಿ ನನ್ನ ಹತ್ರ ಹೇಳಿದ್ಲು ಅಂತ ಅಂದಾಗ ನಾವು ಅದನ್ನೆಲ್ಲ ಮರ್ತೇ ಬಿಟ್ವಿ, ಒಳ್ಳೆ ಕೆಲಸ ಮಾಡ್ದಮ್ಮ ಅಂತ ಅಜ್ಜಿ ತಾತ ದುರ್ಗ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅಜಯ್ ರಾಗಿಣಿ ಬರ್ತಾರೆ. ಏನು ಡಿಸ್ಕಸ್ ಮಾಡ್ತಾ ಇದ್ದೀರಾ, ಇದನ್ನು ಬೇರೆ ಕರೆಸಿದ್ರಲ್ಲ ಏನು ಅಂತ ಅಂದಾಗ ಏನಿಲ್ಲ, ನೀವಿಬ್ರು ನಮಗೆ ಸರ್ಪ್ರೈಸ್ ಕೊಟ್ರಿ, ಸೊ ಅದಕ್ಕೆ ನಾವು ನಿಮ್ಮಿಬ್ರಿಗೂ ಫಸ್ಟ್ ನೈಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ, ಅದಕ್ಕೆ ಮುಹೂರ್ತ ನೋಡೋಕ್ಕೆ ನಾವು ಪುರೋಹಿತರನ್ನ ಕರೆಸಿದ್ವಿ ಅಂತ ಅಂದಾಗ ರಾಗಿಣಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಇದೆಲ್ಲ ಯಾಕೆ ಇವಾಗಲೇ ಬೇಕು, ಸ್ವಲ್ಪ ದಿನ ಬಿಟ್ಟಾದ್ಮೇಲೆ ಮಾಡ್ಬೋದು ಅಲ್ವಾ ಅತ್ತೆ, ಅಲ್ವಾ ಅಜ್ಜಿ ತಾತ, ನನಗೆ ಇವಾಗ ಇದೆಲ್ಲ ಬೇಡ ಅಂತ ಅಂದಾಗ ಅದೇಗಾಗುತ್ತೆ ರಾಗಿಣಿ, ಇದೆಲ್ಲ ಆದಮೇಲೆ ಸಂಸಾರ ತುಂಬ ಚೆನ್ನಾಗಿರುತ್ತೆ, ಸ್ವಾತಿ ಹೇಳ್ತಾ ಇರೋದು ಕರೆಕ್ಟ್ ಅಂತ ಅಂದಾಗ ಅಜಯ್ ಸಿಕ್ಕಾಬಟ್ಟೆ ನಾಚ್ಕೊತಾ ಇರ್ತಾನೆ. ಏನಪ್ಪ ಮದುಮಗ ನಾಚ್ಕೋಬೇಡ ಕಣು ಅಂತ ಅಂದಾಗ ಇದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ ನಾಚಿಕೆ ಅಂತ ಅಜಯ್ ಹೇಳ್ತಿರ್ಬೇಕಾದ್ರೆ ಎಲ್ಲರ ಲೈಫಲ್ಲೂ ಮದುವೆ ಆದಮೇಲೆ ಫಸ್ಟ್ ನೈಟು ಫಸ್ಟ್ ಟೈಮೇ ಕಣೋ ಆಗೋದು, ನಾಚ್ಕೋಬೇಡ ಅಂತ ಪುರೋಹಿತರು ಹೇಳ್ತಾ ಇರ್ತಾರೆ. ಆದರೆ ರಾಗಿಣಿ ಮಾತ್ರ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಸ್ವಾತಿನ ಗುರಾಯಿಸ್ತಾ ಇದ್ರೆ ಸ್ವಾತಿ 9 ತಿಂಗಳೊಳಗಡೆ ನೀವು ತೊಟ್ಲನ್ನ ತೂಗಬೇಕು ಗೊತ್ತಾಯ್ತಾ ಅಜಯ್ ಅವರೇ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ರಾಗಿಣಿ ಬೇಡ ಬೇಡ ಅಂತ ಹೇಳ್ತಾ ಇರ್ತಾಳೆ. ಈ ಮುಹೂರ್ತ ಬಿಟ್ಟರೆ ಇನ್ನು 6 ತಿಂಗಳು ಮುಹೂರ್ತ ಇಲ್ಲ ಕಣಮ್ಮ ಅಂತ ಅಂದಾಗ ಅಜಯ್ ಬೇಡ ಬೇಡ ಇವತ್ತೇ ಮಾಡಿಬಿಡಿ, ಸಾರಿ ಈಗಲೇ ಬೇಕಾದರೆ ಮಾಡಿಬಿಡಿ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇದ್ರೆ ಇವಳಿಗೆ ಮಾತ್ರ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೇನೊಂದು ಕಡೆ ಸ್ವಾತಿ ಹೊರಗಡೆ ಬಂದು ವಂಶಿಗೆ ಕಾಲ್ ಮಾಡ್ತಿರ್ತಾಳೆ. ಹೇಳು ಸ್ವಾತಿ ಅಂತ ಅಂದಾಗ ಮಲ್ಲಿಗೆ ಹೂವು, ಮೈಸೂರು ಪಾಕ, ಹಾಗೆ ರೋಸು, ಹಾಗೆ ರೂಮ್ ಫ್ರೆಶ್ನರ್ ಎಲ್ಲ ತೊಗೊಬನ್ನಿ ಅಂತ ಅಂದಾಗ ಯಾಕೆ ಅಂತ ಅಂದಾಗ ಫಸ್ಟ್ ನೈಟ್ಗೆ ಅಂತ ಅನ್ಬೇಕಾದ್ರೆ ನಂದು ನಿಂದ ಅಂತ ವಂಶಿ ಅಂದಾಗ ಸ್ವಾತಿ ಕೋಪ ಮಾಡಿಕೊಂಡು ನಂದು ನಿಮ್ಮದು ಅಲ್ಲರಿ ಅಜಯ್ದು ಮತ್ತು ರಾಗಿಣಿದು, ಬೇಗ ಬನ್ನಿ ಅಂತ ಅಂದಾಗ ಸರಿ ಆಯಿತು ತರ್ತೀನಿ ಅಂತ ಎಲ್ಲ ಐಟಮ್ ತಂದು ರೂಮ್ನ ಡೆಕೋರೇಟ್ ಮಾಡ್ತಾ ಇರ್ತಾರೆ. ಡೆಕೋರೇಟ್ ಮಾಡ್ತಿರ್ಬೇಕಾದ್ರೆ ಏನೇ ರಾಗಿಣಿ ಕಂಡ್ರೆ ಆಗ್ತಲೇ ಇಲ್ಲ, ನೀನು ನೋಡ್ರಿ ಇಷ್ಟು ಚೆನ್ನಾಗಿ ರೆಡಿ ಮಾಡ್ತಿದ್ಯಾ ಅಂತ ಅಂದಾಗ ಸುಮ್ಮನೆ ಇರಲಿ ಅಂತ ಮಾಡ್ತಿದ್ದೀನಿ ಅಂತ ಅಂದಾಗ ಮತ್ತು ಸ್ವಾತಿ ಹೇಳ್ತಾ ಇರ್ತಾಳೆ, ನೋಡಿ ತುಂಬ ಚೆನ್ನಾಗಿ ಡೆಕೋರೇಟ್ನ ಮಾಡಬೇಕು, ಅಜಯ್ ಮತ್ತು ರಾಗಿಣಿ ನೋಡಿದ ತಕ್ಷಣ ಫಿದಾಗಬೇಕು, ಆ ರೀತಿ ಮಾಡಬೇಕು ಅಂತ ಅಂದಾಗ ಅವ್ರಿಗೆ ಯಾವ ರೀತಿ ಬೇಕೋ ಅವರೇ ಡೆಕೋರೇಟ್ ಮಾಡ್ಕೋತಾರೆ. ಆದರೆ ನನಗೊಂದು ಡೌಟ್ ಏನು ಗೊತ್ತಾ ಸ್ವಾತಿ, ನೀನು ಅವ್ರು ಫಸ್ಟ್ ನೈಟಿಗೆ ಇಷ್ಟು ಚೆನ್ನಾಗಿ ರೆಡಿ ಮಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಅವಳನ್ನ ಕಂಡ್ರೆ ಯಾವಾಗಲೂ ಸಿಡುಕ್ತಿದ್ದೆ, ಇವಾಗ ನೋಡಿದರೆ ಫಸ್ಟ್ ನೈಟ್ಗೆ ನೀನೇ ರೆಡಿ ಮಾಡ್ತಿದ್ಯಾ, ಈ ಥರ ರೋಸ್ ಪೆಟಲ್ ಎಲ್ಲ ತಂದು ಹಾರ್ಟ್ ಬೇರೆ ಬಿಡಿಸ್ತಿದ್ಯಾ ಅಂತ ಅಂದಾಗ ಜೊತೆಗೆ ಆರೋ ಮಾರ್ಕ್ನು ಬಿಡಿಸ್ತೀನಿ ಕಣ್ರಿ ಅಂತ ಅಂದಾಗ ನೀನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ನೀನೊಂಥರ ವಿಚಿತ್ರ ಪ್ರಾಣಿ ಅಂತ ಹೇಳ್ಬೇಕಾದ್ರೆ ನಾನು ವಿಚಿತ್ರ ಪ್ರಾಣಿ ಆಗಲಿಲ್ಲ ಅಂತ ಅಂದರೆ ನಿಮ್ಮಂಥರ ಜೊತೆ ನಾನು ಸಂಸಾರ ಮಾಡೋಕ್ಕಾಗ್ತಿತ್ತ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಮಾಡೋ ಪ್ಲಾನ್ ನನಗೇನಾದರೂ ಗೊತ್ತಾದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ವ ಅಂತ ಅಂದಾಗ ಮಾತು ಸಾಕು ಬನ್ನಿ ಡೆಕೋರೇಟ್ ಮಾಡೋಣ, ಹೊರಗಡೆ ರಾಗಿಣಿ ಮತ್ತು ಅಜಯ್ ಬಕಪಕ್ಷಿಗಳ ಥರ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ಏನು ಇದ್ದಕ್ಕಿದ್ದಂಗೆ ಪ್ರೀತಿ ಉಕ್ಕಿ ಹರಿತಿದೆಯಲ್ಲ, ಅವ್ರಿಗೇನಾದರೂ ಮಂಚದಡಿ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಬೇಕಂತ ಐಡಿಯಾ ಮಾಡ್ಕೊಂಡಿದ್ಯಾ ಅಂತ ಅಂದಾಗ ಖಂಡಿತ ಇಲ್ಲ, ಒಂದೇ ಸಲ ಉಡಾಯಿಸಬಾರ್ದು, ಒಂದೊಂದು ಶಾಕ್ನ ಕೊಡ್ತಾ ಬರ್ತಾ ಇರಬೇಕು ಅಂತ ಹೇಳ್ತಾ ಇರ್ತಾಳೆ. ಹೀಗೆ ವಂಶಿ ಹೇಳ್ತಾ ಇರ್ತಾನೆ, ನೀನು ಇರೋದೇ ಲೂಸಾ, ಯಾವಾಗಿಂದ ನೀನು ಲೂಸ್ ಆದೆ ಅಂತ ಅಂದಾಗ ಅಯ್ಯೋ ವಂಶಿ ಅವರೇ ನಮ್ಮೂರಲ್ಲಿದ್ದಾಗ ಚೆನ್ನಾಗಿದ್ದೆ, ಬೆಂಗಳೂರಿಗೆ ಬಂದೆ ನೋಡಿ, ಬಂದ ತಕ್ಷಣ ನಿಮ್ಮನ್ನು ನೋಡಿದೆ, ನಿಮ್ಮನ್ನು ಯಾವಾಗ ನೋಡಿದೆ ಆವಾಗಿಂದ ಒಂದೊಂದಾಗಿ ನಟ್ಟು ಬೋಲ್ಟು ಲೂಸ್ ಆಗೋಯ್ತು, ನಿಮ್ಮ ಸವಾಸ ಮಾಡಿದ್ಮೇಲೆ ಪೂರ್ತಿಯಾಗಿ ಲೂಸ್ ಆಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ವಂಶಿ ಅವರೇ ಒಂದು ಟ್ರ್ಯಾಂಗಲಲ್ಲಿ ಹೇಳ್ಬೇಕು ಅಂತಂದರೆ ಒಂದು ಹ್ಯಾಂಗಲಲ್ಲಿ ನೀವೇ ನನಗೆ ಗುರುಗಳು ಅಂತ ಅಂದಾಗ ನಿನ್ನಂಥ ಶಿಷ್ಯ ನನಗಿದ್ರೆ ವಿಷ ಹಾಕಿ ಸಾಯಿಸ್ತಿದ್ದೆ ಕಣೆ ಅಂತ ಅಂದಾಗ ನನಗೆ ವಿಷ ಆಗ್ತೀರಾ ಅಂತ ಹೊಡಿಯೋಕೆ ಅಂತ ಹೋಗ್ತಿರ್ಬೇಕಾದ್ರೆ ಕೈಯಲ್ಲಿದ್ದ ರೋಸ್ ಪೆಟಲೆಲ್ಲ ಅವಳ ಮೇಲೆ ಬಿದ್ದುಬಿಡುತ್ತೆ. ಹಾಗೆ ಸ್ವಾತಿ ಬೀಳ್ತಾಳೆ ಅಂತ ವಂಶಕ್ಕೆ ಆಚಿಟ್ಕೊಂಡು ಬರ್ತಿರ್ಬೇಕಾದ್ರೆ ಮಂಚದ ಮೇಲೆ ಇಬ್ಬರು ಬಿದ್ದಾಗ ಒಬ್ಬರ ಮುಖ ಒಬ್ಬರು ನೋಡ್ತಾ ಇರಬೇಕಾದ್ರೆ ಸ್ವಾತಿ ಹೇಳ್ತಾ ಇರ್ತಾಳೆ, ಬಿಡ್ರಿ ಸಾಕು, ನಿಮ್ಮ ಕೈಗೆ ಏಟಾಗಿದೆ, ಹಾಗೆ ನಿಮ್ಮ ಕೈ ಬೇರೆ ನನ್ನ ಬೆನ್ನಾಡಿ ಸಿಗಾಕೊಂಡಿದೆ, ಎದ್ದೇಳಿ ಅಂತ ಅಂದಾಗ ಎದ್ದಾಗ ಥ್ಯಾಂಕ್ಸ್ ಹೇಳ್ತೀಯ ಅಂತ ಅಂದ್ಕೊಂಡ್ರೆ ನನ್ನನ್ನು ಟೀಸ್ ಮಾಡ್ತಿದ್ದೇನೆ, ನಾನೇನೋ ಹೋಗ್ಲಿ ಪಾಪ ಅಂತ ಎತ್ಕೊಂಡ್ರೆ ಈ ರೀತಿ ಮಾಡ್ತಿದ್ದೀಯ ಅಂತ ಅಂದಾಗ ಅಷ್ಟೇ ತಾನೇ ಬಿಡಿ, ನಿಮ್ಮ ಕಾಲಿಗೆ ಬಿದ್ದು ಥ್ಯಾಂಕ್ಸ್ ಹೇಳ್ತೀನಿ ಅಂತ ಸ್ವಾತಿ ಕಾಲಿಗೆ ಬೀಳ್ತಾ ಇರ್ತಾಳೆ. ಹಾಗೆ ನೀನು ಕೊತ್ತೇನೆ ಕಾಪಾಡಿದ್ದು ನಾನು, ನೀನು ಬೇರೆ ಬೀಳೋದು, ಅವಾಗ ನಾನು ಸೇವ್ ಮಾಡೋದು ಅದೆಲ್ಲ ಬೇಕಾ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ ಅಂತ ವಂಶಿ ಹೇಳ್ತಾ ಇರ್ತಾನೆ. ಸರಿ ಆಯಿತು, ಇವಾಗ ಫಸ್ಟ್ ನೈಟ್ಗೆ ರೆಡಿ ಮಾಡಬೇಕು, ಎಲ್ಲ ಹಾಳು ಮಾಡಿಬಿಟ್ಟಿದ್ದೀಯ ಬಾ ಅಂತ ಇಬ್ಬರು ರೆಡಿ ಮಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಅಜಯ್ ಅಂತೂ ರಾಗಿಣಿಗೋಸ್ಕರ ವೆಯ್ಟ್ ಮಾಡ್ತಾ, ಇಷ್ಟು ಒಳ್ಳೆ ಮೂಮೆಂಟ್ ನನ್ನ ಲೈಫಲ್ಲಿ ಬರುತ್ತೆ ಅಂತ ಗೊತ್ತಿರಲಿಲ್ಲ, ಆದಷ್ಟು ಬೇಗ ರಾಗಿಣಿ ನನ್ನವಳಾಗ್ತಿದ್ದಾಳೆ ಇವತ್ತು ಫಸ್ಟ್ ನೈಟ್ ಅಂತ ಸಿಕ್ಕಾಬಟ್ಟೆ ಖುಷಿಯಿಂದ ಕೈ ತುಂಬ ಮಲ್ಲಿಗೆಯನ್ನು ಸುತ್ತಕೊಂಡು ಆ ಗಮನ ಸೆಳ್ಕೊತಾ ಇರ್ತಾನೆ. ಅಷ್ಟೊತ್ತಿಗೆ ರಾಗಿಣಿ ಬರ್ತಾಳೆ. ರಾಗಿಣಿನ ನೋಡಿ ಫಿದಾಗಿ ಹಾಗೆ ಕುತ್ಕೊಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.